ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಾಗೆಲ್ಲ ಮಾತಾಡ್ಬೇಡಿ ನಿನ್ನ ಮಾತನ್ನ ಕೇಳೋದಕ್ಕೆ ಇಲ್ಲಿ ಯಾರು ತಯಾರಿಲ್ಲ. ಇವತ್ತು ನೀನು ಮಾಡಿರೋದು ಬರೀ ತಪ್ಪಲ್ಲ, ದ್ರೋಹ. ಜವಾಬ್ದಾರಿ ಇರೋರು ಎಷ್ಟೇ ಕಷ್ಟ ಆಗಲಿ, ಮನಸ್ಸಿಗೆ ಎಷ್ಟೇ ಬೇಜಾರಾಗಿರ್ಲಿ, ನೆಮ್ಮದಿ ಇಲ್ಲದೆ ಇರಲಿ, ವಹಿಸಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ನಿಂತರ ಇಲ್ಲ ಸಲ್ಲದ ಕಾರಣಗಳನ್ನ ಕೊಡೋದಿಲ್ಲ. ಅದು ಯಶಸ್ವಿ ಬಿಸ್ನೆಸ್ ಮ್ಯಾನ್ ಲಕ್ಷಣನೂ ಅಲ್ಲ. ಮದುವೆ ಆಗೋ ಮುಂಚೆ ಇದ್ದ ಜವಾಬ್ದಾರಿಯುತ ಸ್ವಭಾವ ಮದುವೆ ಆದ ಮೇಲೆ ಬದಲಾಗಬಾರ್ದು. ಹಾಗೇನಾದ್ರೂ ಆದ್ರೆ ಅದು ಅವನ ಅವನತಿಗೆ ಕಾರಣ ಆಗುತ್ತೆ. ನೆನಪಿಟ್ಕೋ. ಅಲ್ಲ ಯಜಮಾನ್ರೆ, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಅಂದ್ರೆ ನೀವು ಮೀಟಿಂಗ್ ಹೋಗ್ಲಿಲ್ವಾ? ಮತ್ತೆ ಎಲ್ಲಿಗೆ ಹೋಗಿದ್ರಿ ಯಜಮಾನ್ರೆ? ಅದಿ ಏನಪ್ಪ ಇದಲ್ಲ? ನೀನು ಯಾಕೆ ಮೀಟಿಂಗ್ ಬರಲಿಲ್ಲ? ಏನು ಪ್ರಾಬ್ಲಮ್ ಆಯಿತು? ಅಲ್ಲ, ನೀನು ಬರ್ತೀಯ ಅನ್ಸರಿ ನಾವೆಲ್ಲ ಕಾಯ್ತಿದ್ವಿ ಗೊತ್ತಾ? ನೀನು ಬರ್ತಾ ಇರೋದಕ್ಕೆ ನಮ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಏನಾಯ್ತು ಹೇಳೋ? ಈ ರೀತಿ ಮಾಡಿರ್ತಾನಂದ್ರೆ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಒಂದು ಚಿಕ್ಕ ಕೆಲಸನೂ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸೋನು ಇವತ್ತು ಇಷ್ಟು ಇಂಪಾರ್ಟೆಂಟ್ ಮೀಟಿಂಗು ಬಂದಿಲ್ಲ ಅಂದ್ರೆ ಏನೋ ಒಂದು ರೀಸನ್ ಇದ್ದೇ ಇರುತ್ತಲ್ವಾ? ಸದ್ಯಕ್ಕೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ, ಅವ್ನ ಪಾಡ್ಕೊಂಡು ಬಿಟ್ಬಿಡಿ. ಬಿಸ್ನೆಸ್ ಲಾಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರು ಮನ್ಸಿಗೆ ಯಾಕೋ ಹಿಂದೆ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿತ್ತಮ್ಮ. ಆಗಿರೋ ಘಟನೆನ ಇನ್ನೂ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದೀರಾ? ಯಾರೋ ಗುರ್ತು ಪರಿಚಯ ಇಲ್ಲದೆ ಇರೋರು ಮನ್ಸಿಗೆ ನೋವು ಮಾಡಿದ್ರೆ ಏನು ಅನ್ಸಲ್ಲ. ಆದ್ರೆ ಹಿರಿ ಮಗ ಅನ್ನಿಸ್ಕೊಂಡು ಮಹಾನುಭಾವನೆ ತಾಯಿ ಮಾತಿಗೆ ಕಿಂಚಿತ್ ಬೆಲೆನೂ ಕೊಡ್ಲಿಲ್ಲ ಅಂದ್ರೆ ಮನ್ಸಿಗೆ ಬೇಜಾರಾಗಲ್ವಾ ಪ್ರೀತು? ನಿಜ ಮಾಮ್, ಆದ್ರೆ ಅದಕ್ಕೆ ಅಂತ ನೀವು ಊಟ ಬಿಟ್ಟು ಕೊರಗ್ತಕ್ಕ ಹೋದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬಾರ್ದು ಹೇಳಿ ಮಾಮ್. ಹೆಚ್ಚಂದ್ರೆ ಏನ್ ಮಹಾ ಆಗುತ್ತೆ? ಹಾಸ್ಯ ಹಿಡಿತೀನಿ ಅಷ್ಟೇ ತಂದೆ. ಹೋಗ್ಲಿ ಬಿಡು. ಪ್ಲೀಸ್ ಆ ರೀತಿ ಮಾತಾಡ್ಬೇಡಿ ಮಾಮ್. ನೀವು ಊಟ ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ. ಪ್ಲೀಸ್ ಮಾಮ್, ಪ್ಲೀಸ್ ಊಟ ಮಾಡಿ.
ಬನ್ನಿ ಮಾಮ್, ಪ್ಲೀಸ್ ಊಟ ಮಾಡಿ, ಪ್ಲೀಸ್ ಮಾಮ್ ಬನ್ನಿ. ಆದರೆ ಇವತ್ತು ವಹಿಸಿದ ಜವಾಬ್ದಾರಿನ ಇಷ್ಟೊಂದು ಸಮರ್ಥವಾಗಿ ನಿಭಾಯಿಸಿದೀಯ ನೋಡು. ಹೆಮ್ಮೆ ಅನ್ಸುತ್ತಪ್ಪ. ಆದರೆ ನಾನು ಅಷ್ಟೊಂದು ನಂಬಿದ ಆದಿತ್ಯ ಇವತ್ತು ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾನೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅವನ ಬೇಜವಾಬ್ದಾರಿ ಬಗ್ಗೆ ಅವನಿಗೆ ಒಂಚೂರು ಪಶ್ಚಾತ್ತಾಪನೂ ಇಲ್ಲ. ಮದುವೆ ಆದ್ಮೇಲೆ ಗಂಡು ಮಕ್ಕಳು ಬದಲಾಗ್ಬಿಡ್ತಾರೆ, ಅಮ್ಮನ ಮಾತು ಕೇಳಲ್ಲ ಅನ್ನೋದು ಅದೇ ವಿಷಯದಲ್ಲಿ ನಿಜ ಆಗೋಯ್ತು. ಆದ್ರೆ ನೀನು ಮದುವೆ ಆದ್ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೀಯ. ಅದೇ ನಿನ್ನಲ್ಲೂ ಅವನಲ್ಲೂ ನಾನು ಕಂಡಿರೋ ವ್ಯತ್ಯಾಸ. ಕೆಲವು ಸಲ ನಂಬದವರು ಕೈ ಬಿಟ್ಬಿಡ್ತಾರೆ, ನಂಬದೆ ಪಕ್ಕಕ್ಕಿಟ್ಟೋರು ಕೈ ಹಿಡಿತಾರೆ ಅನ್ನೋದು ನನ್ನ ವಿಷಯದಲ್ಲಿ ಸಾಬೀತಾಗೋಯ್ತು. ಪ್ರೀತು, ಜವಾಬ್ದಾರಿ ಯಾವಾಗ ಬರುತ್ತೋ ಹೇಳಕ್ಕಾಗಲ್ಲ, ಹೇಗ್ ಬರುತ್ತೋ ಹೇಳಕ್ಕಾಗಲ್ಲ. ದೊಡ್ಡದಾಗಿರ್ಬಹುದು, ಚಿಕ್ಕದಾಗಿರ್ಬಹುದು, ವಹಿಸ್ಕೊಂಡ ಜವಾಬ್ದಾರಿನ ನ್ಯಾಯಯುತವಾಗಿ ಸಮರ್ಥವಾಗಿ ನಿಭಾಯಿಸಬೇಕು. ಆಯ್ತಾ? ಸರಿ ಮಾಮ್. ಮಾಮ್, ನನಗೆ ಕೊಡಿ, ನಾನು ತಿನ್ನಿಸ್ತೀನಿ. ನಂಬಿಕೆನಾ? ಹೌದು. ಅಖಿಲಮ್ಮ ನಿಮ್ಮ ಮೇಲಿಟ್ಟಿದ್ದ ನಂಬಿಕೆ ಎಲ್ಲಿ ಹೋಯ್ತು ಅನ್ನೋದಕ್ಕೆ ಕಾರಣ ಹುಡುಕ್ತಾ ಇದ್ದೀನಿ. ನನಗೆ ನೀವು 3 ಗಂಟು ಹಾಕಿದ್ರಿ. ಆ ಒಂದೊಂದು ಗಂಟು ಅಖಿಲಮ್ಮ ನಿಮ್ಮ ಮೇಲಿಟ್ಟಿದ್ದ ಪ್ರೀತಿ, ವಿಶ್ವಾಸ, ನಂಬಿಕೆನ ಕಳೆದು ಹಾಕ್ತಾ. ನಮ್ಮ ಪ್ರೀತಿ ನಮ್ಮಿಬ್ಬರನ್ನ ಒಂದು ಮಾಡ್ತು. ಆದ್ರೆ ನಮ್ಮ ಮದ್ವೆ ಒಬ್ಬ ತಾಯಿ ತನ್ನ ಮಗನ ಮೇಲಿಟ್ಟಿದ್ದ ನಂಬಿಕೆನ ಗಾಳಿಗೆ ತೂರೋ ಹಾಗೆ ಮಾಡ್ಬಿಡ್ತಾ. ಪಾರು, ಯಾಕೆ ಸುಮ್ಮನೆ ಏನೇನೋ ಮಾತಾಡಿ ಮನ್ಸು ಹಾಳು ಮಾಡ್ಕೋತಾ ಇದೀಯಾ? ನಾನು ಅಷ್ಟು ಯೋಚನೆ ಮಾಡದೇ ಇದ್ರೆ ತುಂಬಾ ಸ್ವಾರ್ಥಿ ಆಗ್ಬಿಡ್ತೀನಿ ಯಜಮಾನ್ರೆ. ಮಗನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಮ್ಮ ಸೋಲ್ತಿದ್ದಾರೆ ಅಂತ ಅನ್ಕೊಳ್ಳೋ ಧೈರ್ಯ ನನಗಿಲ್ಲ. ಆದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನ್ ಸೋಲ್ತಿದ್ದೀನ ಅಂತ ಅನ್ನಿಸ್ತಾ ಇದೆ. ಪಾರು, ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ವಾ? ಯಾವ ಮಗಂಗೂ ತನ್ನ ತಾಯಿ ದೃಷ್ಟಿಲಿ ತಾನು ಕೆಟ್ಟೋನು ಅಂತ ಅನ್ನಿಸ್ಕೊಳ್ಳೋ ಆಸೆ ಇರಲ್ಲ. ಆದ್ರೆ ಇವತ್ತು ನನ್ನ ಮೈದನ ಮುಂದೆ ನಮ್ದೋರು ಕೈ ಕೊಡ್ತಾರೆ, ನಮ್ದೇ ಪಕ್ಕಕ್ಕಿಟ್ಟೋರು ಕೈ ಹಿಡಿತಾರೆ ಅಂತ ಅಂದ್ರು. ನೀವಿವತ್ತು ಬೇಜವಾಬ್ದಾರಿಯಿಂದ ನಡ್ಕೊಂಡಿರೋದಕ್ಕೆ ತುಂಬಾ ನೋವಾಗಿದೆ ಅಂತಾನೂ ಹೇಳಿದ್ರು. ಆದ್ರೂ ನೀವ್ಯಾಕೆ
ಆಫೀಸ್ ಮೀಟಿಂಗ್ಗಿಂತ ಮುಖ್ಯವಾದ ಕೆಲಸ ಮಾಡೋದಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ನನ್ನ ಹತ್ರ ಹೇಳಿದ್ದನ್ನೇ ಅಮ್ಮನ ಹತ್ರ ಯಾಕೆ ಹೇಳಲಿಲ್ಲ? ಮುಂದೆ ನೀವು ಅಮ್ಮಂಗೆ ಸತ್ಯ ಹೇಳಿ ಅವ್ರು ಸಂಭ್ರಮ ಪಡೋದಕ್ಕಿಂತ ಇವತ್ತಮ್ಮ ನಿಮ್ಮೇಲಿಟ್ಟಿರೋ ನಂಬಿಕೆ ಕಳ್ಕೊಳ್ದಿರೋ ಹಾಗೆ ಮಾಡೋದು ದೊಡ್ಡದಲ್ವಾ ಯಜಮಾನ್ರೆ? ಪಾರು, ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಾನು ಹೇಳಿದ್ದಕ್ಕೆ ಇದಲ್ಲ ಯಜಮಾನ್ರೆ ಉತ್ತರ. ನೀನು ಹೇಳಿದಲ್ಲ ನನಗೆ ಅರ್ಥ ಆಯಿತು. ಇವಾಗ ನಾನು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಇದೆ ಯಜಮಾನ್ರೆ, ಅದು ಸಾಯೋವರೆಗೂ ಇರುತ್ತೆ. ಆದರೆ ಪಾರು ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ನನ್ನ ಮೇಲೆ ನಂಬಿಕೆ ಇದೆ ಅಂತ ಆಯಿತು ತಾನೆ? ನೋಡು, ಅಮ್ಮ ಏನೋ ನನ್ನ ಮೇಲೆ ಬೇಜಾರಲ್ಲಿ ಒಂದೆರಡು ಮಾತು ಅಂದರು, ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಉಪವಾಸ ಇದ್ದು ಮಲ್ಗಕ್ಕೆ ಹೋದವರು ಊಟ ಮಾಡಿದ್ರು ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡು. ಪಾರು, ಇನ್ನೂ ಇಲ್ಲೇ ನಿಂತಿದ್ಯಲ್ಲ, ಮಲ್ಗಲ್ವಾ? ನಿಮ್ಮ ಮಾತು ಸದ್ಯಕ್ಕೆ ನನ್ನ ಬಾಯಿ ಕಟ್ಟಾಕ್ಬೋದು ಯಜಮಾನ್ರೆ, ಆದರೆ ನನ್ನ ಮನ್ಸಿಗೆ ಸಮಾಧಾನ ತಂದ್ಕೊಡೋದಿಲ್ಲ. ಹೆಂಡ್ತೀರ್ನ ಸಮಾಧಾನ ಮಾಡೋದು ಒಂದೇ, ಹಿಮಾಲಯನ ಹತ್ತೋದು ಒಂದೇ. ಹಾಗಲ್ಲ ಯಜಮಾನ್ರೆ. ಪ್ಲೀಸ್, ನಂಗೆ ನಿದ್ದೆ ಬರ್ತಾ ಇದೆ, ಬಾ. ಸದ್ಯಕ್ಕೆ ಇದೊಂದು ಹೋಪ್ ನಮ್ಮ ಹತ್ರ ಇದೆ ಬ್ರೋ. ಇಲ್ಲಿ ಅಡ್ರೆಸ್ ಕಾಪಿ ಕೊಡು. ರಾಣ ನಂಬರ್ 436, ಸೆಕೆಂಡ್ ಮೇನ್ ರೋಡ್, 13th ಕ್ರಾಸ್, ಸದಾಶಿವ್ ನಗರ್. ನನ್ನ ಪಾರನ್ನ ಕಿಡ್ನಾಪ್ ಮಾಡಿದೀನಿ ಅಂತ ನನಗೆ ಹೆದರ್ಸ್ತಾನ? ಇವತ್ತಿದೆ ಅವನಿಗೆ. ಯಾರು ನಿಮ್ಮನ್ನ ಹೆದರ್ಸಿದ್ರು ಯಜಮಾನ್ರೆ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಇನ್ನೂ ಇಲ್ವಲ್ಲ? ಪ್ರೀತು, ಕ್ಲಿಯರ್ ಆಗ್ಲಿಲ್ವಾ? ಅದಕ್ಕೆ ಮರ್ತಿದಾರೆ. ಅದಕ್ಕೆ ಆಗಿದೆ, ಅದಕ್ಕೆ ನಾನೇ ಸಾಕ್ಷಿ. ಹೌದಾ? ಹ್ಞೂ ಅದಕ್ಕೆ ಬಾ ಬ್ರೋ, ಟೈಮ್ ಆಗುತ್ತೆ ಆಫೀಸ್ಗೆ. ನಿಂತ್ಕೊಳ್ಳಿ ಅಂದೆ. ಬ್ರೋಗೆ ಡ್ಯೂಟಿ ಟೈಮ್ ಆಗತ್ತೆ ಅದಕ್ಕೆ. ಹೂ ಪಾರು, ಪರವಾಗಿಲ್ಲ, ಇನ್ನ ನನ್ನ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ. ನನ್ ಮೈದ್ನ ನಿಮ್ಮನ್ನ ಯಾವ ವಿಷಯಕ್ಕೆ ಹೆದರ್ಸಿದ್ರು ಅಂತ ಹೇಳಲೇ ಇಲ್ವಲ್ಲ ಯಜಮಾನ್ರೆ? ಓ ಹೌದಲ್ಲ? ನನ್ ಕೇಳಾಗ್ತಾ ಇಲ್ಲಪ್ಪ. ನಕ್ಕು 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 ಸುಸ್ತಾಗೋಯ್ತು ಅವರು. ಪ್ರೀತು, ನನಗೂ ಆಗ್ತಾ ಇಲ್ಲ. ಹೌದಾ? ಇರು, ನೀರು ತರ್ತೀನಿ. ಪ್ರೀತು, ಯಾಕೆ ಬ್ರೋ? ನನಗೆ ನೀರು ಬೇಡ ಪ್ರೀತು. ನನಗ್ ಬೇಕು ಬ್ರೋ. ನಿಂತ್ಕೊಳ್ಳಿ. ಹೇಳಿ ಅದಕ್ಕೆ. ಹೇಳ್ಬೇಕಾದವರು ಮೊದಲು ವಿಷಯ ಹೇಳಿ. ಓ ಬ್ರೋ, ಹೇಳು ಬ್ರೋ. ನಾನು ನಿನ್ನ ಏನಂತ ಹೆದರಿದ್ದೆ? ಹೇ ಇಲ್ಲಪ್ಪ, ನೀನೇ ಹೇಳೋ. ನಾನಾ? ಇಲ್ಲ ಇಲ್ಲ ಇಲ್ಲ, ನೀನೇ ಹೇಳು ಬ್ರೋ. ಪ್ರೀತು ಪ್ಲೀಸ್, ನೀನೇ ಹೇಳು ಪ್ರೀತು. ಇಲ್ಲ ಬ್ರೋ ಪ್ಲೀಸ್, ನೀನೇ ಹೇಳು. ಅಲ್ಲ, ಯಾಕಿಬ್ರು ಹೀಗಾಡ್ತಾ ಇದ್ದೀರಾ? ಇಲ್ಲಿ ಏನ್ ನಡೀತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ. ಸೇಮ್ ಟು ಸೇಮ್. ಅದಕ್ಕೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗೋ ತರ ಬೇಗ ಅದಕ್ಕೆ ಹೇಳು ಬ್ರೋ. ಅದನ್ನೇ ಯಜಮಾನ್ರೆ ಕೇಳ್ತಾ ಇರೋದಾಗ್ಲಿಂದ, ಹೇಳಿ. ಹಾ ಹೊಳಿತು. ಏನ್ ಹೊಳಿತು ಯಜಮಾನ್ರೆ? ಐಡಿಯಾ. ಹೋಗ್ಬಾರೋ, ಅಣ್ಣ ತಮ್ಮರ ಮಧ್ಯೆ 1000 ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ನೀನ್ ಹೇಳ್ತಾ ಕೂರಕ್ಕಾಗತ್ತಾ? ಯಜಮಾನ್ರೆ, ನೀವಾ ಹೀಗ್ ಮಾತಾಡ್ತಾ ಇರೋದು? ಸೂಪರು. ನನ್ ಏನ್ ಹೇಳಿದೆ ಅಂದ್ರೆ, ಅಣ್ಣ ತಮ್ಮರ ಮಧ್ಯೆ ಯಾವ್ಯಾವ್ದೋ ವಿಷಯಕ್ಕೆ ಜಗಳ ಆಗ್ತಾನೆ ಇರುತ್ತೆ,
ಅದನ್ನೆಲ್ಲ ನಿಂಗೆ ಹೇಳಕ್ಕಾಗತ್ತಾ? ಅದು ನಮ್ಮಿಬ್ರ ಮಧ್ಯೆ ಸೀಕ್ರೆಟ್ ಅಲ್ವಾ? ಹಾಗೆ ಹೇಳ್ದೆ ಅಷ್ಟೇ ಅಲ್ವಾ ಪ್ರೀತು? ಎಸ್ ಬ್ರೋ, 100%. ಪ್ರೀತು ಹೊರಡೋಣ. ಎಲ್ಲಿ ಬ್ರೋ? ಈ ವಿಷಯನ ನಿಮಗ್ ತಿಳಿಸ್ಬೇಕು ಅಂತ ಮೊನ್ನೆಯಿಂದ ಪ್ರಯತ್ನ ಪಡ್ತಾ ಇದ್ದೆ. ಯಾವ್ಯಾವುದೋ ಕಾರಣಕ್ಕೆ ಆಗೇ ಇರ್ಲಿಲ್ಲ. ಹೊರಗಡೆ ಕೆಲ್ಸದ ಮೇಲೆ ಹೋಗಿರೋ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಈಗಲೇ ಫೋನ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅರುಂಧತಿ ಎಷ್ಟು ಡೇಂಜರಸ್ ಅಂತ ನಿಮಗ್ ಗೊತ್ತು. ಆದ್ರೆ ರಾಣಾ ಅವಳ 2ರಷ್ಟು ಡೇಂಜರಸ್. ಯಾವ ಕೆಲಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋರಲ್ಲ ಅವರು. ಅವ್ರ ಮನಸ್ಸು ಮಾಡಿದ್ರೆ ಎಂಥ ವಿನಾಶಕಾರಿ ಕೆಲಸನ ಬೇಕಾದ್ರೂ ಮಾಡಿಬಿಡ್ತಾರೆ. ಯಾರೋ ನೀವು? ಯಾಕೆ ನನ್ನನ್ನು ಹಿಡ್ಕೊಂಡಿದ್ದೀರಾ? ಬಿಡ್ರೋ. ಏಯ್, ಅದಕ್ಕೆಲ್ಲ ಹಿಡ್ಕೊಂಡಿರೋದು ನಿನ್ನ ಒದ್ದು ಒಳಗೆ ಹಾಕ್ಸೋದಕ್ಕೆ. ಯಾಕೆ ನಾನೇ ತಪ್ಪು ಮಾಡ್ದೆ? ನಮ್ಮ ಅಕ್ಕಿನ ಕಿಡ್ನಾಪ್ ಮಾಡಿದ್ದೀನಿ ಅಂತ ನಮ್ಮ ಅಣ್ಣಂಗೆ ಟೆನ್ಷನ್ ಕೊಟ್ಟು ಆಟ ಆಡಿಸ್ದೆ. ಯಾಕೆ? ಏನಿನ್ ಉದ್ದೇಶ ಹೇಳೋ? ಬಾಯ್ ಬಿಡೋ. ಬಾಯ್ ಬಿಡ್ತೀಯ? ಪ್ರೀತು ಹೇಳು, ಯಾರು ಯಾಕೆ ಕೆಲಸ ಮಾಡಿಸ್ದೆ? ಈ ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ಬೇಕು. ಈ ಫೋನ್ ನಿಂದೆ ಅಲ್ವಾ? ಹೌದು. ಯಾರೋ ನೀನು? ನಿನ್ ಮುಂದೆ ಯಾರಿದಾರದ? ಬಾಯ್ ಬಿಡು. ಬಾಯ್ ಬಿಡು. ನೋಡೋ, ನಿಮ್ ಬಾಯ್ ಬಿಡೋದ್ರ ಕಾಣ್ತಿಲ್ಲ. ನಿಮ್ ಮನೇಲಿ ಬೇರೆ ಯಾರಿದಾರಂತ ನೋಡ್ಕೊಂಬರ್ತೀನಿ. ಹೆಂಡತಿ ಕಾಲ್ಗುಣ ಅನ್ನೋದನ್ನ ನೀವು ನಂಬ್ತಿರೋ ಅಲ್ವೋ ಗೊತ್ತಿಲ್ಲಕ್ಕ, ಆದ್ರೆ ನಾನಂತೂ ನಂಬ್ತೀನಿ. ಈ ಅರಸನ ಕೋಟೆಯಲ್ಲಿ ಒಳ್ಳೆ ಕಾಲ್ಗುಣ ಅಂದ್ರೆ ಮೊದಲನೇದು ನೀವು, ಆಮೇಲೆ ನಾನು, ಆಮೇಲೆ ನಮ್ ಜನನಿದು ಅಷ್ಟೇ. ದಾಮಿನಿ, ನಾನು ಈ ಕಾಲ್ಗುಣನೆಲ್ಲ ನಂಬಲ್ಲ. ಆದ್ರೆ ಜನನಿನ ಮದುವೆ ಮಾಡ್ಕೊಂಡ ಮೇಲೆ ಪ್ರೀತುನಲ್ಲಿ ಒಳ್ಳೆ ಬದಲಾವಣೆ ಬಂದಿರೋದನ್ನ ನಾನು ನೋಡಿದ್ದೀನಿ. ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಹಾಗೆ ನೀನು ನಮ್ಮನೆ ಸೊಸೆಯಾಗಿ ಬಂದ ಮೇಲೆ ಮೋಹನ್ನಲ್ಲೂ ಕೂಡ ತುಂಬಾ ಬದಲಾವಣೆಗಳಾಗಿವೆ. ಎಲ್ಲ ವೆಲ್ಕಮಿಂಗ್ ಬದಲಾವಣೆಗಳೇನೆ. ಅದೇ ಆದಿ ಪಾರ್ವತಿನ ಮದ್ವೆ ಆಗಿರೋದ್ರ ಬಗ್ಗೆ ಏನ್ ಹೇಳ್ತೀರಾ ಅಕ್ಕ? ಅವಶ್ಯಕತೆ ಇಲ್ಲದೆ ಇರೋ ವಿಷಯದ ಬಗ್ಗೆ ಚರ್ಚೆ ಬೇಡ ದಾಮಿನಿ. ಹೋಗ್ಲಿ ಬಿಡಿ ಅಕ್ಕ, ನೀವು ಅವ್ರ ಮದ್ವೆನೇ ಗಣನೆಗೆ ತಗೊಂಡಿಲ್ಲ ಅಂದ್ಮೇಲೆ ಸೊಸೆ ಕಾಲ್ಗುಣದ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ನನ್ಗೇನೋ ಒಂದು ಪ್ರಶ್ನೆ ಬಂತು, ಕೇಳ್ದೆ, ಉತ್ತರ ಸಿಗ್ಲಿಲ್ಲ. ಆದ್ರೆ ಒಂಥರ ಸಮಾಧಾನ ಆಯ್ತು ಅಕ್ಕ. ಬರ್ತೀನಕ್ಕ.
ಮದುವೆ ಆಗೋ ಮುಂಚೆ ಇದ್ದ ಜವಾಬ್ದಾರಿಯುತ ಸ್ವಭಾವ ಮದುವೆ ಆದ ಮೇಲೆ ಬದಲಾಗಬಾರ್ದು. ಸರ್ ಯಾರೋ ನನ್ನ ಫೋನ್ದು ಪಾಸ್ವರ್ಡ್ ಚೇಂಜ್ ಮಾಡ್ಬಿಡ್ಯಾರ ಸರ್. ಇದನ್ನ ನಾವು ನಂಬಬೇಕು ಅಲ್ವಾ? ನಾನೇ ಸುಳ್ಳು ಹೇಳಿ ಸರ್. ನನ್ನ ಹೆಂಡತಿ ಡೇಟ್ ಆಫ್ ಬರ್ತಿದ್ದೆ ಪಾಸ್ವರ್ಡ್ ಹಾಕಿಟ್ಟಿದ್ದೆ ನೋಡಿ. ಎಷ್ಟು ಸಲ ಹೊಡೆದ್ರು ಅದು ಓಪನ್ ಆಗ್ತಿಲ್ಲ. ನಂದು ನನ್ನ ಹೆಂಡತಿ ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ ಸಾರ್. ನಗೋ ಹೆಂಗಸರ್ನ ಅಳೋ ಗಂಡಸರ್ನ ನಂಬಾರ್ದು ಅಂತ ಹೇಳ್ತಾರೆ ಸಾರ್. ಗಂಡ್ಸಾದ್ರೇನು ಹೆಂಗ್ಸಾದ್ರೇನು ಎಮೋಷನ್ಸ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡಕ್ಕಾಗತ್ತೆ ಸಾರ್? ಹೌದಾ? ಅಯ್ಯೋ ಫೋಟೋಸ್ ಎಲ್ಲ ಹೋಗ್ಬಿಟ್ಟಿರತ್ತಲ್ಲಪ್ಪ. ಮಾತಾಡು. ಏನ್ ಅದು? ವಾಯ್ಸ್ ಚೇಂಜಿಂಗ್ ಆ್ಯಪ್. ನನ್ನ ವಾಯ್ಸು ಯಾರಿಗೂ ಗೊತ್ತಾಗಬಾರ್ದು ಅಂತ ಆಪ್ ಕಂಡಿಡಿದಾರೆ, ವಾಯ್ಸ್ ಆಪ್. ಅದ್ರ ಮುಖಾಂತರ ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಮಾತಾಡು. ಲೇ ರಾಣಿ, ನನ್ ಫೋನ್ 4 ದಿನದಿಂದ ಕಳ್ದೋಗ್ಬಿಟ್ಟು ಇವಾಗ ಸಿಕ್ಕಿದ ಕಣೆ. ಅದ್ರಲ್ಲಿ ನಾವು ಪ್ರೀತಿಯಿಂದ ತೆಗೆಸ್ಕೊಂಡ್ರು ಫೋಟೋಸ್ ಎಲ್ಲ ಡಿಲೀಟ್ ಆಗೋಗಿರ್ಬೋದು ಅನ್ಸುತ್ತೆ ಕಣೆ. ನೀನು ಫೋನ್ ನೋಡಿದ್ಮೇಲೆ ಆ ಫೋಟೋಸ್ ಇಲ್ಲ ಅಂದ್ರೆ ನನ್ನ ಬೈಬೇಡ್ವೆ ರಾಣಿ, ಬೈಬೇಡ್ವೆ. ರಾಣಿ, ನನ್ ಫೋನ್ 4 ದಿನದಿಂದ ಕಳ್ದೋಗ್ಬಿಟ್ಟು ಇವಾಗ ಸಿಕ್ಕಿದ ಕಣೆ. ಅದ್ರಲ್ಲಿ ನಾವು ಪ್ರೀತಿಯಿಂದ ತೆಗೆಸ್ಕೊಂಡ್ರು ಫೋಟೋಸ್ ಎಲ್ಲ ಡಿಲೀಟ್ ಆಗೋಗಿರ್ಬೋದು ಅನ್ಸುತ್ತೆ ಕಣೆ. ನೀನು ಫೋನ್ ನೋಡಿದ್ಮೇಲೆ ಆ ಫೋಟೋಸ್ ಇಲ್ಲ ಅಂದ್ರೆ ನನ್ನ ಬೈಬೇಡ್ವೆ. ನನಗೆ ಫೋನ್ ಮಾಡ್ದವನ್ ವಾಯ್ಸು ಇಷ್ಟು ಸಾಫ್ಟ್ ಆಗಿರಲಿಲ್ಲ ಪ್ರೀತು, ತುಂಬಾ ಹಾರ್ಷ್ ಆಗಿತ್ತು. ಇವ್ರನ್ನ ನೋಡಿದ್ರೆ ಹಾಗೆ ಕಾಣಿಸಲ್ಲ. ಕೈ ಚುಟ್ಟಿ ಒಮ್ಮೆ ಓಡಿಕೊಳ್ಳಲೇನು.
ಹೇಳಿ ಮಾಮ್. ಪ್ರೀತು, ಇವತ್ತು ಆಫೀಸಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡೋದಿದೆ. ಹೌದಾ? ಏನ್ ಮಾಮ್ ಅದು? ಆಗ್ಬೇಕಾಗಿರೋ ಎಲ್ಲ ಮೀಟಿಂಗು ಆಗಿದೆ. ಇದು ಬರೀ ಮೀಟಿಂಗ್ ಮಾತ್ರ ಅಲ್ಲ, ಡಿಸಿಸಿವ್ ಮೀಟಿಂಗ್. ಇವತ್ತು ಆಫೀಸಿಗೆ ನೀನು, ನಿಮ್ಮ ಅಣ್ಣ ಮತ್ತು ಮೋಹನ್ 3 ಜನ ಬರಬೇಕು. ನಿಮ್ಮ ಮುಂದೆ ನಾನು ಡಿಸಿಷನ್ ಅನ್ನ ಹೇಳ್ತೀನಿ. ನನ್ನ ಮನಸ್ಸು ಸರಿ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗೋದೋ ಅಥವಾ ಇನ್ನೆಲ್ಲಿಗೋ ಹೋಗಿ ಕೂತ್ಕೊಂಡು ಮೀಟಿಂಗಿಗೆ ಬರದೆ ಹೋದ್ರೆ ಚೆನ್ನಾಗಿರಲ್ಲ. ಇವರೆಲ್ಲರೂ ಆಫೀಸಿಗೆ ಬರೋ ತರ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಪ್ರೀತು. ಅಕ್ಕ, ನಾನು ಬರ್ಬೇಕಾ? ಈಗ್ಲೇ ಹೋಗಿ ರೆಡಿ ಆಗ್ಬಿಡ್ಲಾ? ಬೇಡ ದಾಮಿನಿ, ಅಲ್ಲಿ ನಿನಗ್ ಸಂಬಂಧಪಟ್ಟ ವಿಷಯ ಏನು ನಡೆಯುವಂಥದ್ದಿಲ್ಲ. ನೀನ್ ಬರೋ ಅವಶ್ಯಕತೆ ಇಲ್ಲ. ಬರ್ಬೇಕಾದವರು ಬಂದ್ರೆ ಸಾಕು. ಯಾವ ವಿಷಯದ ಬಗ್ಗೆ ಅನೌನ್ಸ್ಮೆಂಟ್ ಅಂತ ತಿಳ್ಕೊಬೋದಾ ಮಾಮ್? ಹೇಗೂ ಆಫೀಸಿಗೆ ಬರ್ತಿರಲ್ಲ, ಅಲ್ಲೇ ಎಲ್ರ ಮುಂದೆ ವಿಷಯನ ಹೇಳ್ತೀನಿ. ಇಲ್ಲೇ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ ಮಾಮ್. ಮೀಟಿಂಗ್ ಇರೋದು 10:30. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಚಿತವಾಗಿ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಬೇಗನೆ ಹೋಗಿದ್ದೆ. ಆಮೇಲೆ ನೀವು ಸಮಯಕ್ಕೆ ಸರಿಯಾಗಿ ಬನ್ನಿ. ಓಕೆ ಮಾಮ್. ಜಯ, ಅಲ್ಲ, ಈ ಅಖಿಲಾಂಡೇಶ್ವರಿ ತಲೆಯಲ್ಲಿ ಏನ್ ಓಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆಫೀಸಿಗೆ ಹೋಗ್ತಿದ್ದಾಳೆ, ಆದ್ರೆ ದಾಮಿನಿ ಕರ್ಕೊಂಡು ಹೋಗ್ತಿಲ್ಲ. ದಾಮಿನಿ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ನಡೆಯೋ ವಿಷಯ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗತ್ತೆ, ಆದ್ರೆ ಲೇಟ್ ಆಗ್ಬೋದು. ಅಲ್ಲಮ್ಮ, ಈ ಮನೇಲಿ ಏನೇನ್ ನಡೀತಿದೆ ಅಂತ ನೀನ್ ಸ್ವಲ್ಪ ತಿಳ್ಕೋಬೇಕು ತಾನೆ. ಇಲ್ಲ ಅಂದ್ರೆ ಎಲ್ರು ನಿನ್ನ ಚಪ್ಪಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ತಾರೆ. ಈಗಂತದ್ ಏನಾಯ್ತು ಅಂತ ಹೀಗ್ ಮಾತಾಡ್ತಿದ್ದೀರಾ? ಇನ್ನೇನ್ ಆಗ್ಬೇಕು? ಆ ಪಾರ್ವತಿ ನಿನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಆ ಸ್ಪೀಡ್ ಆಗಿರೋ ಗಾಡಿನ ನೀನ್ ಸ್ಪೀಡ್ ಆಗಿ ಹೋಗಿ ಓವರ್ಟೇಕ್ ಮಾಡೋದ್ ಯಾವಾಗ? ಅದ್ ಇವ್ರಿಗೆ ಗೊತ್ತು. ಚಿಕ್ಕತ್ತೆ, ಏನ್ ವಿಷಯ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಸರಿಯಾಗಿದ್ದಾರೆ ಅವರಿಬ್ರು ಗಂಡ ಹೆಂಡತಿ. ಭಾವ ಮತ್ತೆ ಪಾರ್ವತಿ ಅವರ ಮತ್ತಿನ್ಯಾರ ಬಗ್ಗೆ ಮಾತಾಡ್ಲಿ? ಆ ಆದಿತ್ಯ ಇಷ್ಟು ವರ್ಷ ಪ್ರೀತು ಎಲ್ಲಿ ನನ್ನನ್ನು ಓವರ್ಟೇಕ್ ಮಾಡ್ಬಿಡ್ತಾನೋ ಅಂತ ಅವ್ರಿಗೆ ಬೆಳೆಯೋಕ್ ಅವಕಾಶನೇ ಕೊಡದೆ ಎಲ್ಲಾ ಜವಾಬ್ದಾರಿನೂ ತಾನೊಬ್ಬನೇ ಹೆಗಲ್ ಮೇಲೆ ಹಾಕೊಂಡು ಎತ್ತಿನ ತರ ನಿಭಾಯಿಸ್ದ. ಅದಕ್ಕೆ ಅಕ್ಕನ್ಗೆ ಇಷ್ಟು ವರ್ಷ ಪ್ರೀತು ಟ್ಯಾಲೆಂಟ್ ಏನು, ಅವನ್ ಕೆಪಾಸಿಟಿ ಏನು ಅಂತ ಗೊತ್ತೇ ಆಗ್ಲಿಲ್ಲ. ಮೊನ್ನೆ 1-2-3 ದಿನ ಆದಿ ಆಫೀಸಿಗೆ ಹೋಗದೆ ಇದ್ದಿದ್ದಕ್ಕೆ ಪ್ರೀತು ಟ್ಯಾಲೆಂಟ್ ಏನು ಅಂತ ಅಕ್ಕನ್ಗೆ ಗೊತ್ತಾಯ್ತು. ಅದು ನಿನ್ನೆ ಮೊನ್ನೆ. ಅಷ್ಟರಲ್ಲಿ ಆ ಬುದ್ಧಿವಂತ ಆದಿತ್ಯ ಹೆಂಡತಿ ಮಾತು ಕೇಳ್ಕೊಂಡು ತಲೆ ಆಡಿಸಿ ಎಚ್ಚೆತ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ತಿಂಡಿನೂ ತಿಂದೆ ಆಫೀಸ್ ಹೋಗಿದ್ದಾನೆ, ಗೊತ್ತಾ? ಪ್ರೀತುನು ತಿಂಡಿ ತಿಂದೆ ಬಾವನ್ ಜೊತೆ ಹೋಗಿದಾನಲ್ಲ. ಅಲ್ಲೇ ನೀನು ಹಳ್ಳಕ್ ಬಿದ್ದಿರೋದು. ಈಗ ಆಫೀಸಿಗೆ ಪಾರ್ವತಿನೂ ಹೋಗ್ತಾ ಇದ್ದಾಳೆ. ಪಾರ್ವತಿ ಅವ್ರ ಆಫೀಸಿಗೆ ಹೋಗ್ತಿದಾರ? ಅವ್ರು ಯಾಕೆ ಹೋಗ್ತಿದಾರೆ? ಯಾಕೆಂದ್ರೆ ತನ್ನ ಪ್ರೀತಿಯ ಗಂಡ ತಿಂಡಿ ತಿಂದೆ ಆಫೀಸ್ ಹೋಗಿದಾನಲ್ಲ, ಅದಕ್ಕೆ ಅವನಿಗೆ ತಿಂಡಿ ಕೊಡೋದಕ್ ಹೋಗಿದ್ದಾಳೆ. ಅದ್ರ ಜೊತೆಗೆ ಒಂದ್ ಚೂರು ಪಾರು ನಿನ್ ಗಂಡಂಗೆ ಎಸಿತಾಳೆ, ಅವನದನ್ನ ಹಾಯ್ಕೊಂಡು ತಿಂತಾನೆ. ಈಗ ನೀನೇನ್ ಮಾಡ್ತೀಯ ಹೇಳು? ಈಗಲೇ ಪ್ರೀತಿಗೆ ಫೋನ್ ಮಾಡಿ ಅವ್ರು ತಂದಿರೋ ತಿಂಡಿನ ತಿನ್ಬೇಡ ಅಂತ ಹೇಳ್ತೀನಿ. ಅದಕ್ಕೆ ನಿನ್ನ ದಡ್ಡಿ ಅಂತ ನಾನು ಹೇಳೋದು. ಯಾವ ವಿಷಯನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿಲ್ವಲ್ಲ ನಿನ್ಗೆ. ಅವಳು ಆಫೀಸ್ಗೆ ಬರೀ ತಿಂಡಿ ತಗೊಂಡು ಹೋಗಿಲ್ಲ, ನನ್ ಗಂಡ
ತಿಂಡಿನೇ ತಿಂದೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾನೆ, ಅದಕ್ಕೆ ಹೆಂಡತಿಯಾಗಿ ನಾನೂ ಸಾಥ್ ಕೊಡ್ತಾ ಇದ್ದೀನಿ, ಇಬ್ರು ಸೇರಿ ಕಂಪ್ನಿನ ಬೆಳೆಸೋದಕ್ಕೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ ಅಂತ ಅಕ್ಕನ್ ಕಣ್ಣಲ್ಲಿ ತೋರಿಸ್ಕೊಂಡು ಅಕ್ಕನ್ಗೆ ಇಂಪ್ರೆಸ್ ಮಾಡಕ್ ಹೋಗಿದ್ದಾಳೆ. ಈಗ ನಾನು ಏನ್ ಮಾಡ್ಲಿ? ಇದ್ ಬಂದ್ ಕೆಲ್ಸನೆಲ್ಲ ಬಿಟ್ಟು ಹೆಂಡತಿ ಸೆರಗಿಡ್ಕೊಂಡು ಊರೆಲ್ಲ ಸುತ್ತು ಅವನಿಗೆ ಅವಳು ತಿಂಡಿ ತಗೊಂಡ್ ಹೋಗ್ತಾ ಇರುವಾಗ ನೀನು ನಿನ್ ಗಂಡನ್ಗೆ ಯಾಕೆ ತಿಂಡಿ ತಗೊಂಡ್ ಹೋಗ್ಬಾರ್ದು? ಅಕ್ಕನ ದೃಷ್ಟಿಯಲ್ಲಿ ನಿನ್ ಕಡೆ ತಕ್ಕಡಿ ತೂಕ ಜಾಸ್ತಿ ಇದೆ, ಅದನ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕು, ಕಮ್ಮಿ ಮಾಡ್ಕೋಬಾರ್ದು ಜನನಿ. ಈಗ ನೋಡು, ಆ ಪಾರ್ವತಿ ನಿನಗೆ ಹೇಳ್ದೆ ಕೇಳ್ದೆ ಒಬ್ಳೆ ತಿಂಡಿ ತಗೊಂಡು ಆಫೀಸ್ ಹೋಗಿದ್ದಾಳೆ. ನೀನು ಅಷ್ಟೇ, ಅವಳಿಗೆ ಹೇಳೋದು ಬೇಡ ಕೇಳೋದು ಬೇಡ, ತಿಂಡಿ ತಗೊಂಡ್ ಸೀದಾ ಆಫೀಸ್ಗೆ ಹೋಗು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.